ಸಜ್ಜಾಪುರ ಠಾಣಾ ವ್ಯಾಪ್ತಿಯ ದೊಮ್ಮಸಂದ್ರದಲ್ಲಿ ನಡೆದಿದ್ದ ಮಾಜಿ ರೌಡಿ ಶೀಟರ್ ವೆಂಕಟೇಶ್ ಕೊಲೆ ಆರೋಪಿಗಳ ಜಾಡು ಇನ್ನೂ ಪತ್ತೆ ಆಗಿಲ್ಲ. ಆರೋಪಿಗಳ ಪತ್ತೆಗಾಗಿ 4 ತಂಡಗಳಿಂದ ಶೋಧ ನಡೆಸಿದ್ದು, ಸಿಸಿ ಕ್ಯಾಮೆರಾಗಳ ದೃಶ್ಯಗಳ ಆಧರಿಸಿ ತನಿಖೆ ಚುರುಕುಗೊಳಿಸಲಾಗಿದೆ. ವ್ಯಾಗನರ್ ಕಾರು ಮತ್ತು 2 ಬೈಕ್ನಲ್ಲಿ ಬಂದಿದ್ದ ಹಂತಕರು ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ರು. ಮಂಗಳೂರಿನಲ್ಲಿ ಪ್ರೇತ ಉಚ್ಚಾಟನೆ ಹಿನ್ನೆಲೆ ರಸ್ತೆ ಸಂಚಾರ ಬಂದ್ ಮಾಡಿದ ಪ್ರಸಂಗ ನಡೆದಿದೆ. ಕೊಟ್ಟಾರ ಬಳಿ ಪ್ರೇತ ಉಚ್ಚಾಟನೆ ಬ್ಯಾನರ್ ಅಳವಡಿಸಿದ್ದು ಸದ್ಯ ಭಾರಿ ವೈರಲ್ ಆಗಿದೆ. ರಣಕಾಳಿ ಉಚ್ಚಾಟನೆ ಹಾಗೂ ಬ್ರಹ್ಮ ರಾಕ್ಷಸ ಅನ್ಯ ಪ್ರೇತ ಉಚ್ಚಾಟನೆ ಹಿನ್ನೆಲೆ ಕೊಟ್ಟಾರದ ಪ್ರಮುಖ ರಸ್ತೆಗಳಲ್ಲಿ ರಾತ್ರಿ 10ರಿಂದ ಬೆಳಿಗ್ಗೆ 3ರವರೆಗೆ ಜನ ಓಡಾಡದಂತೆ ಮನವಿ ಮಾಡಲಾಗಿದೆ. ಅಲ್ಲದೆ ಪೂಜಾ ವಿಧಿ ನೋಡಲು ರಾತ್ರಿ 10ರ ಒಳಗೆ ಬರಲು ಹೇಳಲಾಗಿದೆ. ಸಂಚಾರಿ ನಿಯಮಗಳ ಬಗ್ಗೆ, ಟ್ರಾಫಿಕ್ ಅಪಘಾತ ವರದಿಗಳ ಬಗ್ಗೆ ಮಾಹಿತಿ ನೀಡೋ ಅಸ್ತ್ರ ಮೊಬೈಲ್ ಆಪ್ ಅನ್ನ ಗೃಹ ಸಚಿವ ಪರಮೇಶ್ವರ್ ಬಿಡುಗಡೆ ಮಾಡಿದ್ರು. ಸಂಚಾರ ಪೊಲೀಸರಿಂದ ಜನರ ಸೇವೆಗೆ ಅಸ್ತ್ರ ಆಪ್ ಪರಿಚಯ ಮಾಡಿಸಲಾಗಿದೆ. ಸಂಚರಿಸುವಾಗ ಎಲ್ಲೆಲ್ಲಿ ಎಷ್ಟು ಟ್ರಾಫಿಕ್ ಅನ್ನೋದನ್ನ ಲೈವ್ ಆಗಿ ತೋರಿಸುತ್ತೆ. ಅಲ್ಲದೆ ಎಲ್ಲಾದ್ರೂ ಅಪಘಾತವಾದ್ರೆ ಆಪ್ ಮೂಲಕ ನೀವೇ ಅಪ್ಡೇಟ್ ಮಾಡಬಹುದಾಗಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಆರೋಪದ ಕೇಸ್ ರದ್ದು ಮಾಡಲಾಗಿದೆ. ಅಧಿಕಾರ ವ್ಯಾಪ್ತಿ ಇರದ ಕೋರ್ಟ್ನಲ್ಲಿ ಬೆದರಿಕೆ ಕೇಸ್ ದಾಖಲು ಆಗಿರುವ ಕಾರಣ ಕೇಸ್ ರದ್ದು ಮಾಡಲಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ಕೊಲೆ ಕೇಸ್ ಇದ್ದ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಬೇಕಾಗಿತ್ತು, ಆದರೆ ಮತ್ತೊಂದು ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಿಸುವಂತಿಲ್ಲ ಅಂತ ಹೇಳಿದೆ. ಮೂಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧದ ಪಿಎಂಎಲ್ಎ ಕಾಯ್ದೆ ಅಡಿ ಇಡಿ ಶೋಧನೆ ರದ್ದುಪಡಿಸಿ ಹೈಕೋರ್ಟ್ ಆದೇಶಿಸಿದೆ. ಮೇಲ್ನೋಟಕ್ಕೆ ಸಾಕ್ಷಿಗಳಿಲ್ಲದಿದ್ರೂ ಇಡಿ ಶೋಧಿಸಿದ್ದು ಕಾನೂನು ಬಾಹಿರ. ಏಕಪಕ್ಷೀಯ ಶೋಧನೆ ವಿರುದ್ಧವೂ ವ್ಯಕ್ತಿಗೆ ಖಾಸಗಿತನದ ಹಕ್ಕಿದೆ. ಪ್ರಮುಖ ತನಿಖಾ ಸಂಸ್ಥೆಯಾಗಿರುವ ಇಡಿ ಕ್ರಮ ನ್ಯಾಯಸಮ್ಮತವಾಗಿರಬೇಕು ಅಂತ ಇಡಿ ಮುಂದೆ ನಟೇಶ್ ದಾಖಲಿಸಿದ್ದ ಹೇಳಿಕೆ ಸಹ ರದ್ದುಪಡಿಸಲಾಗಿದೆ. ಗಂಗಾ ಸ್ನಾನದಿಂದ ಬಡತನ ದೂರವಾಗಲ್ಲ ಎಂಬ ಖರ್ಗೆ ಹೇಳಿಕೆಗೆ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕುಂಭಮೇಳ ಧಾರ್ಮಿಕ ಶ್ರದ್ಧೆಯ ವಿಚಾರವಾಗಿದೆ. ರಾಜಕೀಯ ನಾಯಕರು ಇದನ್ನ ಟೀಕಿಸುವ ವಿಚಾರವಾಗಬಾರದು. ಬೇರೆ ಬೇರೆ ಕಾರ್ಯಕ್ರಮ ಮಾಡುವುದರಿಂದ ಸಾಲ ಪರಿಹಾರವಾಗುತ್ತಾ? ವಿಧರ್ಮೀಯರು ಮಾಡುವ ಕಾರ್ಯಗಳಿಂದ ಸಾಲ ಪರಿಹಾರವಾಗುತ್ತಾ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಮಾಧ್ಯಮ ಮಾನ್ಯತಾ ಪತ್ರ ಹೊಂದಿರುವ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಕಲ್ಪಿಸಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಬಜೆಟ್ನಲ್ಲಿ ಘೋಷಿಸಿ ಯಥಾವತ್ತಾಗಿ ಜಾರಿಗೆ ತಂದು ಸರ್ಕಾರ ನುಡಿದಂತೆ ನಡೆದಿದೆ ಅಂತ ಹೇಳಿದ್ದಾರೆ. ಉಚಿತ ಬಸ್ ಪಾಸ್ ಪಡೆಯುವುದಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು, ಅರ್ಹ ಪತ್ರಕರ್ತರಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಹೇಳಲಾಗಿದೆ.